प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ 21ನೇ ಅಧ್ಯಾಯ ಇದೆ. 31ನೇ ಶ್ಲೋಕ. ಗೂಹಂತೀಂ ಕ್ರೀಡಯಾತ್ಮಾನಂ ನೀರಾಲಕವರೂಥಿನೀಂ ಉಪಲಭ್ಯಾಸುರಾ ಸಂಧ್ಯಾಂ ಸರ್ವೇ ತಾಂ ಮುಮುಹು ಸ್ತ್ರಿಯಂ. ಹಿಂದೆ ನೋಡಿದಂತೆ ಬ್ರಹ್ಮದೇವರು ಆ ಜಗನ ಸಂಧ್ಯಾ ಸಾಯಂ ಸಂಧ್ಯಾ ಎನ್ನುವ ಶರೀರವನ್ನ ಅವರು ತ್ಯಜಿಸಿದಾಗ ಅಲ್ಲಿಂದ ಒಂದು ಸುಂದರ ಸ್ತ್ರೀ ಬಂದ್ರು ಹಾಗೆ ಅಂತ, ಅವರನ್ನು ನೋಡಿ ಅಸುರರು ಮೋಹವನ್ನ ಪಟ್ರು ಹಾಗೆ ಅಂತ ನೋಡಿದೀವಿ. ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಬ್ರಹ್ಮಣ ತ್ಯಕ್ತ, ಆ ಬ್ರಹ್ಮನಿಂದ ಬಿಡಲ್ಪಟ್ಟ ಆ ಸಾಯಂ ಸಂಧ್ಯಾ ರೂಪದ ಆ ಸ್ತ್ರೀ, ಅವರು ಲಜ್ಜೆಯಿಂದ ತಮ್ಮ ಶರೀರವನ್ನ ಸಂಕೋಚ ಮಾಡಿಕೊಂಡು ತಥಾಚ ಕೃಷ್ಣವರ್ಣ ಕೇಶಾನಾಂ, ಕಪ್ಪು ಕೂದಲು ಅದರ ಗುಂಪು ಅದರಿಂದ ಕೂಡಿದವರಾಗಿದ್ರು, ಅಂದ್ರೆ ತಲೆ ತುಂಬ ಕೂದಲಿತ್ತು ಅಂತ. ತಾದೃಶೀಂ ಸಂಧ್ಯಾರೂಪಾಂ ಸುಂದರೀಂ ಸ್ತ್ರೀಯಂ ದೃಷ್ಟ, ಅಂತ ಸುಂದರವಾದ ಸ್ತ್ರೀಯನ್ನ ನೋಡಿ ಸರ್ವೇಪಿ ಅಸುರಾಹ ಅತ್ಯಂತಂ ಮುಮುಹು, ಎಲ್ಲರೂ ಆ ಅಸುರರೆಲ್ಲರೂ ಕೂಡ ಮೋಹವನ್ನು ಹೊಂದಿದ್ರು ಹಾಗೆ ಅಂತ ಹೇಳ್ತಾರೆ. ಇನ್ನು ಅಹೋ ರೂಪಮಹೋ ಧೈರ್ಯಮಹೋ ಅಸ್ಯ ನವಂ ವಯಃ ಮಧ್ಯೆ ಕಾಮಯಮಾನಾನಾಂ ಅಕಾಮೇವ ವಿಸರ್ಪತಿ. ಆ ಅಸುರರ ಏನು ವರ್ಣನೆ ಮಾಡಿದ್ರು ಅಂತ ಹೇಳ್ತಾರೆ ನೋಡಿ. ಅಹೋ ರೂಪಂ, ಎಂಥ ಅದ್ಭುತವಾದ ರೂಪ ಇದು. ಅಹೋ ಧೈರ್ಯಂ, ಎಷ್ಟು ಧೈರ್ಯ. ಅಹೋ ಅಸ್ಯಾಹ ನವಂ ವಯಃ, ಇಳಿ ವಯಸ್ಸು. ಕಾಮಯಮಾನಾನಾಂ ಮಧ್ಯೆ ಅಕಾಮ ಇವ ವಿಸರ್ಪತಿ, ಬಯಸುವವರ ಮಧ್ಯೆ ಯಾವ ಬಯಕೆಯೂ ಇಲ್ಲದಂತೆ ಧೈರ್ಯವಾಗಿ ಸಂಚಾರ ಮಾಡ್ತಾ ಇದ್ದಾಳಲ್ಲ ಹಾಗೆ ಅಂತ ಅವರನ್ನು ಕೊಂಡಾಡಿದರು ಹಾಗೆ ಅಂತ. ವಿತರ್ಕಯಂತೋ ಬಹುಧಾ ತಾಂ ಸಂಧ್ಯಾಂ ಪ್ರಮದಾಕೃತಿಂ ಅಭಿಸಂಭಾವ್ಯ ವಿಸ್ರಂಭಾತ್ ಪರ್ಯಪೃಚ್ಛನ್ ಕುಮೇಧಸಃ. ಕುಮೇಧಸಃ, ಆ ಅಸುರರು ಅಂದ್ರೆ ಕುತ್ಸಿತ ಬುದ್ಧಿ ಉಳ್ಳವರು ಹಾಗೆ ಅಂತ ಅರ್ಥ. ಪ್ರಮದಾಕೃತಿಂ ತಾಂ ಸಂಧ್ಯಾಂ ಬಹುಧಾ ವಿತರ್ಕಯಂತಹ, ಅವರ ಬಗ್ಗೆ ಭಾರಿ ಚಿಂತನೆ ಮಾಡಿದರಂತೆ. ಯಾರು ಇವರು, ಯಾರಾಗಿರಬಹುದು, ಯಾರಿಂದ ಹುಟ್ಟಿ ಬಂದಿರಬಹುದು, ಈ ರೀತಿಯಾಗಿ ಎಲ್ಲ ಅನೇಕ ವಿಚಾರಗಳನ್ನ ಮಾಡ್ತಾ ತಾಂ ಸ್ತ್ರೀರೂಪಧಾರಣೀಂ ಸಂಧ್ಯಾಂ ಪ್ರಣಯೇನ ಆಧರೇನ ಸಹ ಸಮೀಪಂ ಆಗತ್ಯ, ಅವರ ಸಮೀಪಕ್ಕೆ ಬಂದು, ಆ ಸ್ತ್ರೀಯರ ಸಮೀಪಕ್ಕೆ ಬಂದು ಅತ್ಯಂತ ವಿಶ್ವಾಸೇನ ಇತ್ತಂ ಅಪೃಚ್ಛನ್, ವಿಶ್ವಾಸಪೂರ್ವಕವಾಗಿ ಕೆಲವು ಮಾತುಗಳನ್ನ ಕೇಳಿದರು ಅಸುರರು ಹಾಗೆ ಅಂತ ಹೇಳ್ತಾರೆ. ಏನ್ ಕೇಳಿದರು? ಕಾಸಿ ಕಸ್ಯಾಸಿ ರಂಭೋರು ಕೋಪಸಸ್ಥೇತ್ರ ಭಾಮಿನಿ ರೂಪ ದ್ರವಿಣ ಪಣ್ಯೇನ ದುರ್ಭಗಾನ್ ನೋ ವಿಬಾಧಸೆ. ಹೇ ರಂಭೋರು, ಕದಲಿ ರಂಭದಂತ ಸುಂದರವಾದ ಅವಯವಗಳನ್ನು ಇರತಕ್ಕ ಸುಂದರಿಯೇ, ಕಸ್ಯಸಿ, ನೀನು ಯಾರು, ನೀನು ಕಸ್ಯ ಪುತ್ರಿ ಅಥವಾ ಪತ್ನಿಯಸಿ, ಯಾರ ಮಗಳು ಅಥವಾ ಯಾರ ಹೆಂಡತಿ ನೀನು ಹಾಗೆ ಅಂತ. ಸುಂದರಿ, ಅತ್ರ ತವ ಆಗಮನಸ್ಯ ಕಿಂ ಪ್ರಯೋಜನಂ, ಇಲ್ಲಿ ಬಂದದರ ಪ್ರಯೋಜನ ಏನು? ತ್ವಂ ಸ್ವಸ್ಯ ಅತೀವ ಸುಂದರ ರೂಪ ಧನೇನ ಅಸ್ಮಾನ್ ಅಭಾಗ್ಯಾನ್ ಕಿಮರ್ಥಂ ವಿಭಾದಸೆ, ನಿನ್ನ ರೂಪವನ್ನು ನೋಡಿ ನಾವು ತುಂಬಾ ಮೋಹಗೊಂಡಿದ್ದೀವಿ ಹಾಗೆ ಅಂತ ಅವರು ಹೇಳಿದ್ರು. ಯಾವಾಕಾಸಿ ತ್ವಮಬಲೆ ದಿಷ್ಟ್ಯಾ ಸಂದರ್ಶನಂ ತವ ಬುದ್ಧುನೋಶೀಕ್ಷ್ಯಮಾಣಾನಾಂ
ಕಂದುಕ ಕ್ರೀಡೆಯ ಮನಃ. ಅಬಲೆ ನೀನು ಯಾವುದಕ್ಕೆ ಬೇಕಾದ್ರೆ ಇಲ್ಲಿ ಬಂದಿರು, ನಿನ್ನ ಉದ್ದೇಶ ಏನ್ ಬೇಕಾದ್ರೆ ಇರಲಿ, ಆದರೆ ಪರಂತು ಅಸ್ಮಾಕಂ ಮಹದ್ ಭಾಗ್ಯಂ, ನಮಗೆ ದೊಡ್ಡ ಭಾಗ್ಯ ಇದು ನಿನ್ನ ದರ್ಶನ ನಮಗೆ ಅಸ್ಮಾಭಿಃ ಪ್ರಾಪ್ತಂ ಹಾಗೆ ಅಂತ. ತ್ವಾಂ ಪಶ್ಯತಾಂ ಅಸ್ಮಾಕಂ ಮನಾಂಸಿ ತ್ವಂ ಸ್ವಸ್ಯ ಕಂದುಕ ಕ್ರೀಡೆಯ ಕಂದುಕ ತುಲ್ಯ ಕ್ರೀಡೆಯ ಅತ್ಯಂತಂ ಆಂದೋಲಯಸಿ. ಚೆಂಡಾಡುವಂತೆ ನಮ್ಮ ಮನಸ್ಸನ್ನ ನೀನು ಆಟ ಆಡಿಸ್ತೀಯ, ನಮ್ಮ ಮನಸ್ಸು ತುಂಬಾ ಚಂಚಲವಾಗ್ತಾ ಇದೆ ಹಾಗೆ ಅಂತ ಅವ್ರು ಹೇಳಿದ್ರು. ಹಾಗೆ ನೈಕತ್ರೆ ಜಯತಿ ಶಾಲಿನಿ ಪಾದ ಪದ್ಮಂ ಘ್ನಂತ್ಯ ಮುಹುಃ ಕರತಲೇನ ಪತತ್ಪತಂಗಂ ಮಧ್ಯಂ ವಿಷೀದತಿ ಬೃಹತ್ಸ್ತನ ಭಾರಭೀತಂ ಶಾಂತಾ ಚ ದೃಷ್ಟಿರಮಲ ಸುಜಟಾವರೂತಃ. ಇನ್ನು ಅಸುರರು ವರ್ಣನೆಯನ್ನು ಮಾಡ್ತಾರೆ. ಹೇ ಶಾಲಿನಿ, ನಿನ್ನ ಹಸ್ತತಲದಿಂದ ಅಂದ್ರೆ ಅಂಗೈಯಿಂದ ಕಂದುಕಂ ತಾಡಯಂತ್ಯಾಹ, ಚೆಂಡನ ನೀನು ಆಡ್ತಾ ನಿನ್ನ ಚರಣ ಕಮಲ ಒಂದು ಕಡೆ ನಿಲ್ತಾ ಇಲ್ಲ, ಅಂದ್ರೆ ಚೆಂಡಾಡ್ತಾ ಇದ್ಲೋ ಏನೋ, ಚೆಂಡನ್ನು ಹೊಡಿತಾ ಹೊಡಿತಾ ನಿನ್ನ ಕಾಲು ಒಂದು ಕಡೆ ನಿಲ್ತಾ ಇಲ್ಲ. ನಿನ್ನ ಕೃಶವಾದ ಏಕತ್ರ ನ ಜಯತಿ, ಉನ್ನತವಾದ ಮಧ್ಯದ ಭಾಗ ಅದು ಶ್ರಾಂತವಾಗಿದೆ. ತವ ದೃಷ್ಟಿ ಅಪಿ ಶ್ರಾಂತ ದೃಶ್ಯತೆ, ನಿನ್ನ ಮುಖವೂ ಕೂಡ ನಾಚಿಕೆಯಿಂದ ಶ್ರಾಂತವಾಗಿದೆ. ತವ ಸುಂದರ ಕೇಶಕಲಾಪ ಅತೀವ ನಿರ್ಮಲ, ನಿನ್ನ ಕೇಶ ಕೂದಲು ನಿರ್ಮಲವಾಗಿ ಸುಶೋಭಿತವಾಗಿದೆ ಹಾಗೆಂತಲ ವರ್ಣನೆ ಮಾಡಿದರು. ಇದಿ ಸಾಯಂತನಿ ಸಂಧ್ಯಾಂ ಅಸುರಾ ಪ್ರಮಾದಯತೀಂ ಪ್ರಲೋಭಯಂತೀಂ ಜಗೃಹು ಮತ್ವಾ ಮೂಢಧಿಯ ಸ್ತ್ರೀಯಂ. ಈ ರೀತಿಯಾಗಿ ಅಸುರರು ಮೋಹವನ್ನು ಹೊಂದಿ, ಹಿಂದೆ ಹೇಳಿದ ಪ್ರಕಾರ ಮಂದಬುದ್ಧಿ ಉಳ್ಳ ಅಸುರರು ಸರ್ವಾನ್ ಕಾಮುಕಾನ್ ಕುರ್ವತೀನ್, ನಾನಾ ವಿಧ ಕಾಮನೆಗಳನ್ನ ಬಯಕೆಗಳನ್ನ ಮಾಡ್ತಾ ಆ ಸಾಯಂ ಸಂಧ್ಯಾ ಆ ಯೌವನ ಸ್ತ್ರೀಯನ್ನ ಸ್ತ್ರೀಂತ ಮತ್ವ ಸ್ತ್ರೀಯೇವ ಇತಿ ಮತ್ವ ತಾಂ ಸ್ವೀಕೃತವಂತಹ, ಅವರನ್ನು ಸ್ವೀಕಾರ ಮಾಡಿದ್ರು. ಅಯಂ ಸಾಕ್ಷಾತ್ ಭಗವತಃ ಲೀಲಾ ವಿಲಾಸ ಯತ್ ಅಸುರಾಹ ಮೋಹಿತ, ಇದು ಪರಮಾತ್ಮನ ಒಂದು ಲೀಲೆ, ಅದರಿಂದ ಅಸುರರು ಅಂತ ಮೋಹಕ್ಕೆ ಒಳಗಾದರು ಹಾಗೆ. ಪ್ರಹಸ್ಯ ಭಾವಗಂಭೀರಂ ಜಿಘ್ರಂತ್ಯಾತ್ಮಾನಮಾತ್ಮನಾ ಕಾಂತ್ಯ ಸಸರ್ಜ ಭಗವಾನ್ ಗಂಧರ್ವ ಅಪ್ಸರಸಾಂ ಗಣಾನ್. ಇಷ್ಟು ಆ ಸಂಧ್ಯಾಕಾಲದ ಸ್ತ್ರೀ ಬಗ್ಗೆ ಹೇಳ್ತಾರೆ. ಈ ವಿಚಾರ ಹೇಳುವಾಗ ವಿಜಯಧ್ವಜ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ. ಅಂದ್ರೆ ಸಂಧ್ಯಾಕಾಲ ಎರಡೊತ್ತು ಬರುತ್ತದೆ, ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ ಹಾಗೆ ಅಂತ. ಈ ಸಾಯಂ ಸಂಧ್ಯಾ ಅದು ಭಾರಿ ಕೆಡುಕನ್ನು ಉಂಟು ಮಾಡತಕ್ಕದ್ದು ಹಾಗೆ ಅಂತ ಹೇಳ್ತಾರೆ. ಅದರಿಂದ ಸಾಯಂ ಸಂಧ್ಯಾ ಅದು ಹೆಸರೇ ನೋಡಿ, ಅದನ್ನೇ ಪ್ರದೋಷ ಕಾಲ ಅಂತ, ಮಹಾದೋಷ ಕಾಲ ಅದು ಸಾಯಂ ಸಂಧ್ಯಾ ಎನ್ನತಕ್ಕದ್ದು. ಆ ಸಂದರ್ಭದಲ್ಲಿ ಯಾವ ಒಳ್ಳೆ ಕೆಲಸವನ್ನು ಕೂಡ ಮಾಡೋದಿಲ್ಲ, ಯಾವ ಒಳ್ಳೆ ಕೆಲಸವೂ ಮಾಡೋದಿಲ್ಲ. ಮತ್ತೇನ್ ಮಾಡಬೇಕು, ಕೇವಲ ಸಂಧ್ಯಾ ವಂದನೆ ಮಾಡಬೇಕಷ್ಟೆ. ಪರಮಾತ್ಮನ ಗಾಯತ್ರಿ ಚಿಂತನೆ ಇತ್ಯಾದಿ ಸ್ತೋತ್ರಗಳು, ಪರಮಾತ್ಮನ ಸ್ತೋತ್ರಗಳನ್ನು ಮಾಡಬೇಕಾದ ಸಮಯ ಅದು. ಅದು ಕೆಟ್ಟ ಸಮಯ, ಅದು ಪರಮಾತ್ಮನಲ್ಲೇ ಮನಸ್ಸಿಡಬೇಕಾದ ಸಮಯ ಅದು ಹಾಗೆ ಅಂತ ನೋಡಿ. ಅಸುರರು ತದ್ವಿರುದ್ಧವಾಗಿ ನಡ್ಕೋತಾರೆ ಹಾಗೆ ಅಂತ. ಮತ್ತೆ ಪ್ರಾತಃ ಸಂಧ್ಯಾ ಅದು ಅದು ಒಳ್ಳೆ ಕಾಲ. ಅದು ಪ್ರಾತಃ ಸಂಧ್ಯಾ ತುಂಬಾ ಒಳ್ಳೆ ಕಾಲ, ಪಾಠ ಪ್ರವಚನಕ್ಕೆ ತುಂಬಾ ಪ್ರಶಸ್ತವಾದ ಕಾಲ ಹಾಗೆ ಅಂತ ಗುರುಗಳು ಅಲ್ಲಿಗೆ ತಿಳಿಸಿಕೊಟ್ಟಿದ್ದಾರೆ. ತದನಂತರ ಬ್ರಹ್ಮದೇವರು ಭಾವಗಂಭೀರಂ ಪ್ರಹಸ್ಯ, ಭಾರಿ ಗಂಭೀರವಾಗಿ ನಗುತ್ತಾ ಸ್ವೇನೈವ ಸ್ವಸ್ಯ ಸೌಂದರ್ಯಂ ಆಸ್ವಾದಯಂತ್ಯ, ತನ್ನ ಸೌಂದರ್ಯವನ್ನ ತಾನೇ ಹೊಗಳಿಕೊಳ್ತಾ ಸ್ವಕೀಯ ಪ್ರಕಾಶ ರೂಪಯ ಕಾಂತ್ಯ, ತನ್ನದೇ ಆದ ಕಾಂತಿ ಎನ್ನತಕ್ಕ ಒಂದು ಶರೀರವನ್ನು ಅವರು ಧರಿಸ್ತಾರೆ ಹಾಗೆ ಅಂತ. ನಾವು ನೋಡ್ತಾ ಬರ್ತಾ ಇದ್ದೀವಿ, ಬ್ರಹ್ಮದೇವರು ಅನೇಕ ಶರೀರವನ್ನ ಧಾರಣೆ ಮಾಡ್ತಾರೆ, ಅದನ್ನ ವಿಸರ್ಜನೆ ಮಾಡ್ತಾರೆ, ಅದರಿಂದ ಬೇರೆಯವರು ಹುಟ್ಟುತ್ತಾರೆ ಅಂತ. ಈಗ ನೋಡಿದಿ ಆ ಸಂಧ್ಯಾ ಶರೀರದಿಂದ ಅದೇ ಅಸುರರಿಗೆ, ಆ ಶರೀರವೇ ಅಸುರರಿಗೆಲ್ಲ ಶರೀರವಾಗಿ ಬರುತ್ತದೆ ಹಾಗೆ ಎಂಬ ಒಂದು ವಿಚಾರವೂ ಕೂಡ ನಾವು ಕೇಳ್ತಾ ಇದ್ದೀವಿ ಇಲ್ಲಿ. ಇನ್ನು ಕಾಂತಿ ಎನ್ನುವ ಶರೀರವನ್ನ ತೆಗೆದುಕೊಂಡ್ರೆ ಅದರಿಂದ ಗಂಧರ್ವರು ಮತ್ತು ಅಪ್ಸರಸರು, ಅಪ್ಸರಾ ಸ್ತ್ರೀಯರು ಅವರ ಸಮೂಹವನ್ನ ಸೃಷ್ಟಿ ಮಾಡಿದರು ಅಂತ. ಗಂಧರ್ವ ಅಪ್ಸರಸಾಂ ಗಣಾನ್ ಸಸರ್ಜ ಅಂತವರನ್ನ ಬ್ರಹ್ಮದೇವರು
ಆ ಶರೀರದಿಂದ ಸೃಷ್ಟಿ ಮಾಡಿದರು ಹಾಗೆ ಅಂತ. ವಿಸಸರ್ಜ ತನುಂ ತಾಂ ವೈ ಜ್ಯೋತ್ಸ್ನಾಂ ಕಾಂತಿಮತೀಂ ಪ್ರಿಯಾಂ ತಾಮೇವ ಚಾದದುಃ ಪ್ರೀತ್ಯ ವಿಶ್ವಾವಸುರ್ಪುರೋಗಮಾಃ. ಸ ಬ್ರಹ್ಮ ಅತ್ಯಂತಂ ಪ್ರಕಾಶಮಾನಂ ಮನೋಹರಾಂ, ಅತ್ಯಂತ ಪ್ರಕಾಶವಾದ ಮನೋಹರವಾದ ಜ್ಯೋತ್ಸ್ನ, ಅದು ಚಂದ್ರನ ಬೆಳತಿಂಗಳು, ಚಂದ್ರನ ಕಿರಣಗಳು, ಅಂತ ಶರೀರವನ್ನ ಬಿಟ್ರು ಹಾಗೆ ಅಂತ. ಅದರಿಂದ ಜ್ಯೋತ್ಸ್ನ ಎನ್ನತಕ್ಕ ಶರೀರ, ಅದರಿಂದ ವಿಶ್ವಾವಸು ಮುಂತಾದ ಗಂಧರ್ವರು ಆ ಚಂದ್ರಿಕಾ ರೂಪವಾದ ಅಂದರೆ ಚಂದ್ರನ ಕಿರಣದ ರೂಪವಾದ ಶರೀರವನ್ನು ಪಡೆದು ಅತ್ಯಂತ ಪ್ರೇಮ್ನ ಸ್ವಸಂಪತ್ತಿ ರೂಪನ ಸ್ವೀಕೃತವಂತಹ, ಅದನ್ನ ಪ್ರೀತಿಯಿಂದ ಆ ಶರೀರವನ್ನು ಅವರೆಲ್ಲ ಸ್ವೀಕಾರ ಮಾಡಿದ್ರು. ವಿಶ್ವಾವಸು ಮುಂತಾದ ಗಂಧರ್ವರು ಅದನ್ನ ಶರೀರವಾಗಿ ಪಡ್ಕೊಂಡ್ರು ಹಾಗೆ ನೋಡಿ. ಈ ತರ ಒಬ್ಬೊಬ್ಬರಿಗೆ ಆ ಶರೀರ ಬಂದದ್ದು ಬ್ರಹ್ಮದೇವರು ಬಿಸಾಕಿದ ಶರೀರ, ಅದು ಒಂದು ವಸ್ತ್ರದಂತೆ ಅದನ್ನ ಬಿಸಾಕ್ತಾರೆ ಬ್ರಹ್ಮದೇವರು. ಅದರಿಂದ ಅದನ್ನ ಶರೀರವಾಗಿ ಪಡ್ಕೊಂಡು ಆ ಗಣದವರು ಬಂದರು ಹಾಗೆ ಅಂತ ನಾವು ಮೊದಲಿಂದ ನೋಡ್ತಾ ಬರ್ತಾ ಇದ್ದೀವಿ. ಛಾಯಾ, ಬ್ರಹ್ಮದೇವರ ಛಾಯೆ, ಅದರಿಂದ ರಾತ್ರಿ ಬಂದಿತ್ತು, ಯಕ್ಷರಾಕ್ಷಸರು ಬಂದರು ಹಾಗೆ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದು ವಿಚಾರ ನಾವು ನೋಡ್ತಾ ಇರೋದು. ಇನ್ನು ಸೃಷ್ಟ್ವಾ ಭೂತ ಪಿಶಾಚಾಂಶ್ಚ ಭಗವಾನ್ ಆತ್ಮತಂತ್ರಿಣ ದಿಗ್ವಾಸಸೋ ಮುಕ್ತಕೇಶಾನ್ ವೀಕ್ಷ್ಯ ಚಾಮೀಲಯದೃಶೌ. ತದನಂತರ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಇಚ್ಛೆಯಂತೆ ತನ್ನ ಆಲಸ್ಯ ಎನ್ನತಕ್ಕ ರೂಪ, ತಂದ್ರ ಅಂದ್ರೆ ಆಲಸ್ಯ ಅಂತ ಅರ್ಥ, ಆತ್ಮತಂತ್ರಿಣ ಅಂದ್ರೆ ಆಕಳಿಸೋದು ಮುಂತಾದವುಗಳು ಅಂತ ಶರೀರ ಚೇಷ್ಟೆಗಳನ್ನ ಮಾಡ್ತಾರೆ. ಅದರಿಂದ ಭೂತಾನ್ ಪಿಶಾಚಾಂಚ ಅಸೃಜತ್ ದಿಗ್ವಾಸ ಸಹ ಪರಂತು ಉತ್ಪನ್ನಾನ್ ತಾನ್ ಸರ್ವಾನ್ ದಿಗಂಬರಾನ್ ತಥಾ ವಿಕೀರ್ಣ ಕೇಶಯುಕ್ತಾನ್, ವಸ್ತ್ರ ಇಲ್ಲದವರಾಗಿ ವಿಕೀರ್ಣ ಕೇಶಯುಕ್ತಾನ್, ಕೂದಲೆಲ್ಲ ಮೇಲೆ ನೆಟ್ಟಗೆ ಇರುವವರಂತೆ ಆ ರೀತಿಯಾಗಿ ಸೃಷ್ಟಿ ಮಾಡಿದರು. ಅದನ್ನ ನೋಡಿ ಸ್ವಹ ಸ್ವೇನೇತ್ರೆ ನಿಮೀಲಿತವ, ತನ್ನ ಕಣ್ಣನ್ನ ತಾನೇ ಮುಚ್ಕೊಂಡ್ಬಿಟ್ರಂತೆ. ಅದು ನೋಡೋದಕ್ಕೆ ಹಾಗಿತ್ತು ಹಾಗೆ ಅಂತ ಪಿಶಾಚಿಯರು ಅವರನ್ನ, ಭೂತ ಪಿಶಾಚಿಗಳು ಅವರನ್ನ ಸೃಷ್ಟಿ ಮಾಡಿದರು ಹಾಗೆ ಅಂತ. ಅದನ್ನ ಆಲಸ್ಯ ರೂಪ ಶರೀರದಿಂದ ಸ್ವೀಕಾರ ಮಾಡಿ ಆ ಶರೀರವನ್ನು ಬಿಟ್ಟು ಆ ಶರೀರದಿಂದ ಅವರನ್ನೆಲ್ಲ ಸೃಷ್ಟಿ ಮಾಡಿದ್ರು ಹಾಗೆ ಅಂತ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು. ಶ್ರೀ ಹರೇ ನಮಃ.